ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ, ಜಿಯನ್ ಸ್ಕೂಲಲ್ಲಿ ಆನ್ಯುವಲ್ ಡೇ. ಫಸ್ಟ್ ಟೈಮ್ ಜಿಯನ್ ಡ್ಯಾನ್ಸ್ ಮಾಡ್ತಿರೋದು ಸ್ಟೇಜ್ ಮೇಲೆ. ನಾನಂತೂ ಫುಲ್ ಖುಷಿ ಆಗ್ಬಿಟ್ಟಿದೀವಿ. ನಾನು ಚಂದು ಬೆಳಿಗ್ಗೆನೆ ಎದ್ದು ಎಲ್ಲ ರೆಡಿ ಮಾಡಿಸಿ ಅವನಿಗೆ. ನಾವು ರೆಡಿ ಆಗಿದ್ದೀವಿ. ಇದು ನಂದು ಔಟ್ಫಿಟ್, ಜಿಯನ್ದು. ಇಲ್ಲೇ ನೋಡಿ ಅವನದು ಇದು ಡ್ಯಾನ್ಸ್ ಔಟ್ಫಿಟ್. ಬೈಲಿ. ಸೊ ಇದು ಜಿಯನ್ ಡ್ಯಾನ್ಸ್ ಔಟ್ಫಿಟ್. ಫುಲ್ ಆಮೇಲೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ನೋಡ್ಬೋದು ನೀವು. ಚಂದು ರೆಡಿ ಆಗ್ತಿದ್ದಾರೆ, ಹೊರಡ್ಬೇಕು ಇವಾಗ. ರೆಡಿ ಡ್ಯಾನ್ಸ್ ಮಾಡಕ್ಕೆ. ಜಿಯನ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಕಾಯ್ತಾ ಇದ್ವಿ. ಎಲ್ಲ ಪೇರೆಂಟ್ಸು ಅಷ್ಟೇ, ಎಲ್ಲರೂ ಅವ್ರ ಮಕ್ಳದ್ದು ಪರ್ಫಾರ್ಮೆನ್ಸ್ ನೋಡೋಕ್ಕೆ ತುಂಬ ಕಾಯ್ತಾಯಿದ್ರು. ಅತ್ತೆ ಮಾವನು ಬಂದಿದ್ರು. 4 ಜನ ಅವ್ರು ಪಾಸ್ ಕೊಟ್ಟಿದ್ದು. ಸೊ ಅತ್ತೆ ಮಾವ ಕೂಡ ಬಂದಿದ್ರು. Sports provide children with outlets for physical expressions and social interactions. Engaging in team sports fosters collaboration, communication and teamwork, while individual sports allow children to develop skills and confidence at their own pace. Through sports, ಜಿಯನ್ ಏನಂದರೆ, ಅಕ್ಕಪಕ್ಕದಲ್ಲಿ ಯಾರಾದರೂ ಅವ್ನ ಫ್ರೆಂಡ್ಸ್ ಅಳ್ತಿದ್ರೆ ಅಳಬೇಡಿ ಅಂತ ಸಮಾಧಾನ ಮಾಡ್ತಾನೆ. ಸೊ ಅಲ್ಲೂ ಕೂಡ ಹಾಗೆ ಸಮಾಧಾನ ಮಾಡ್ತಿದ್ದ. ಆಮೇಲೆ ತುಂಬ ಜನ ಬೇರೆ ಪೇರೆಂಟ್ಸ್ ಕೂಡ ಬಂದಾಗ ಹೇಳ್ತಾಯಿದ್ರು, ಜಿಯನ್ನ ನಮ್ಮ ಮಕ್ಳು ಏನಾರು ಅಳ್ತಿದ್ರೆ ಹಗ್ ಮಾಡಿ ಸಮಾಧಾನ ಮಾಡ್ತಾನೆ ಅಂತ. ಸೊ ಅದೆಲ್ಲ ಕೇಳಿ ಖುಷಿ ಆಯಿತು. Going the old way, like the dance only today. There's no tomorrow. Go behind in the space. There's no space for fear or sorrow. Is it true that you want it? Then act like you mean it. With everyone watching, it's true. So there, can you feel it? German, Colombian, Spanish and French. Off the bench, you gotta own it. Now here we play, like we dance. It's Brazil, now you know it. Is it true that you want it? Then act like you mean it. With everyone watching, it's true. So there, can you feel it? ಪರ್ಫಾರ್ಮೆನ್ಸ್ ಜಿಯು ಬೇಬಿ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ದ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ. ಫುಲ್ ಪಕ್ಕದಲ್ಲಿರೋರು ಮಾಡಿಲ್ಲ ಅಂದ್ರೂ ಮಾಡು ಮಾಡು ಹೇಳ್ಬೇಡ ಅಂತ ಹೇಳ್ಕೊಂಡು ಮಾಡ್ತಿದ್ದ. ಖುಷಿ ಆಯಿತು. ಹೆಂಗೆ ಡ್ಯಾನ್ಸ್ ಮಾಡಿದೆ? ವೆರಿ ಗುಡ್. ಇವಾಗ ಏನಕ್ಕೆ ಬಂದಿದ್ಯಾ?
ಎಲ್ಲರೂ ಆಮೇಲೆ ಲಂಚ್ಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಸೊ ಫಂಕ್ಷನ್ ಮುಗಿಯೋದು ಲೇಟ್ ಆಯಿತು, ಅದಕ್ಕೆ ಡೈರೆಕ್ಟಾಗಿ ಹಾಗೆ ಲಂಚ್ಗೆ ಹೋದ್ವಿ ಎಲ್ಲರೂ. ಸೊ ಆಮೇಲೆ ಮನೆಗೆ ಬಂದಮೇಲೆ ನಾವೆಲ್ಲರೂ ಕೂತ್ಕೊಂಡಿದ್ವಿ. ಜಿಯನ್ನು ಹಾಡು ಹೇಳೋದು ಅದು ಇದು ಎಲ್ಲ ಸ್ಟಾರ್ಟ್ ಮಾಡ್ದೆ. ಸ್ವಲ್ಪ ಜಾಸ್ತಿನೇ ಶೂಟ್ ಮಾಡಲಿಲ್ಲ ಅಂತ ಹೇಳ್ಬೋದು. ಮಾಲ್ಗೆ ಹೋದ್ಮೇಲೂ ಕೂಡ ಹಾಗೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಣ, ಹಾಗೆ ಆರಾಮಾಗಿರೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಜಾಸ್ತಿ ಶೂಟ್ ಮಾಡಲಿಲ್ಲ. ಫ್ರೆಂಡ್ಸ್, ಸೊ ಜಿಯನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಇವಾಗ ಎಲ್ಲರೂ ಮಾಲ್ಗೆ ಹೋಗ್ತಾ ಇದ್ದೀವಿ. ಅತ್ತೆ ಮಾವ ಎಲ್ಲ ಬಂದಿದ್ರಲ್ಲ. ಸೊ ಜಿಯನ್ ಮಾಲ್ಗೆ ಹೋಗ್ಬೇಕಂತೆ, ಅವನಿಗೆ ಗಿಫ್ಟ್ ಬೇಕಂತೆ. ಮೊದಲೇ ಬುಕ್ ಮಾಡ್ಕೊಂಡಿದ್ರು. ಅವ್ನು ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರೆ ನನಗೆ ಗಿಫ್ಟ್ ಕೊಡಿಸ್ಬೇಕು ಅಂತ. ಸೊ ಅದಕ್ಕೆ ಇವಾಗ ಗಿಫ್ಟ್ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ಅವ್ರಿಗೂ ಎಲ್ಲ ಮಾಲ್ ಸುತ್ತಾಡ್ಸ್ಕೊಂಡು ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಫ್ರೆಂಡ್ಸ್ ಬಂದ್ವಿ ಮಾಲ್ಗೆ. ನೋಡಿ ಜಿಯನ್ ಮಲ್ಕೊಬಿಟ್ಟಿದ್ದಾನೆ. ಆಟ ಆಡ್ಕೊಂಡು ಮಲ್ಕೊಂಡ. ಅಲ್ಲಿಂದ ಅಪ್ಪ ಅಮ್ಮ ಬರ್ತಿದ್ದಾರೆ. ಏನ್ ಮಾಡ್ತಿದ್ಯಾ ಚಿನಿ? ಏನ್ ಮಾಡ್ತಿದ್ಯಾ? Ready? Let's go back now. ರೆಡಿ ಇಲ್ಲಿ ಚಿನಿಮಾ, ಈ ಕಡೆ ಬಾ, ಇಲ್ಲಿ ಬಾ, ಸ್ಟ್ಯಾಂಡ್ ಹಿಯರ್. ಯಾರದು? ನಾನು ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಶೂಟ್ ಮಾಡ್ತಿದ್ದೀನಿ. ಅಪ್ಪ ಅಮ್ಮ ಎಲ್ಲರೂ ಹೋದ್ರು. ಜಿಯನ್ ಮತ್ತು ಚಂದು ನೋಡಿ ಮಲ್ಕೊಂಡಿದ್ದಾರೆ, ಇನ್ನೂ ಎದ್ದಿಲ್ಲ. ಸೊ ಈವ್ನಿಂಗ್ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಜಿಯನ್ನ ಬ್ರಿಗೇಡ್ ರೋಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಬರ್ತ್ಡೇ ಇದೆ, ಅಲ್ಲಿ ಗಿಫ್ಟ್ ಕೊಟ್ಬಿಟ್ಟು ಆಮೇಲೆ ಹೊರಗಡೆ ಹೋಗೋದು. ಏನು ಬೇಬಿ? ಅದು ಅವರ ಗಿಫ್ಟು. ಚಂದು ಏನು ಗೊತ್ತಾ, ಚಂದು ಎದೇಳಿ ರೆಡಿಯಾಗಿ ಅಂದರೆ ನೀವು ರೆಡಿಯಾಗಿ ನಂದು 2 ನಿಮಿಷ ನಂದೇನು ಅಂತಾರೆ. ಆಮೇಲೆ ನಾವೆಲ್ಲ ರೆಡಿ ಆಗ್ಬಿಟ್ಟು ನಾನು ಬ್ಯಾಗ್ನ ತಗೊಂಡು ನಿಂತಿರ್ತೀನಿ. ಆಮೇಲೆ ಬಂದು ಪರ್ಫ್ಯೂಮ್ ಹಾಕೊಳ್ಳೋದು, ತಲೆ ಬಾಚ್ಕೊಳ್ಳೋದು. ರೆಡಿ ಮಾಡೋದು ನಾನೆಲ್ಲ ತಂದು ಕೊಡ್ತೀನಿ. ಅವ್ನ ಹತ್ರ ರೆಡಿ ಮಾಡಿಸ್ಕೊಳಕ್ಕೆ ಆಟ ಮಾಡ್ತಾನೆ. ಅವಾಗ ಇವ್ರ ಹತ್ರ ಬಿಡ್ತೀನಿ. ನೋಡಲ್ಲಿ ಏನ್ ಮಾಡ್ಬೇಕು ನೀನು? ಆಮೇಲೆ ಏನ್ ಮಾಡ್ತೀಯಾ? ಇನ್ನೂ ಒಂದು ಗಿಫ್ಟ್ ಅಂತೆ. ನೆನ್ನೆ ಕೊಡ್ಸಿದ್ ಸಾಕಾಗಿಲ್ಲ, ಇನ್ನೊಂದು ಗಿಫ್ಟ್ ಬೇಕಂತೆ. ನೋಡಿ, ಅದು ಸಿಗದೇ ಇಲ್ಲ. ಸಿಗುತ್ತಾ? ಅದು ಇಲ್ಲ ಅಲ್ಲ, ಸಿಗಲ್ಲ. ಅವೆಂಜರ್ಸ್ ಅಲ್ಲಿ ಆ ಕ್ಯಾರೆಕ್ಟರ್ದು ಅದು ಬೇಕಂತ. This is Brigade Road.
ಇವಾಗ ಹೋಗಿ ಕಾರ್ನ ಪಾರ್ಕ್ ಮಾಡಬೇಕು. ಯಾವಾಗ್ಲೂ ಅಲ್ಲೇ ಮಾಡ್ತಿದ್ವಿ. ಚಂದುಗ್ ಇವತ್ತು ಇಲ್ಲಿದೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಅಲ್ಲಿ ರೆಕ್ಸ್ ಅಲ್ಲಿ ಪಾರ್ಕ್ ಮಾಡೋದಂತ ತಾನೇ ಬಂದ್ವಿ. ರೆಕ್ಸ್ ಅಲ್ಲಿ ಇಲ್ಲ ಅನ್ಸುತ್ತೆ. ರೆಕ್ಸ್ ಹಾಕದ್ ಮಾಲ್ ಅದು ಹೆಂಗಿರೋದು ಒಳಗಡೆ ಮಾಡೋದು. ಏನಿದು ಕೇಕ್ ಡ್ಯಾನ್ಸಾ? ಕೇಕ್ ಡ್ಯಾನ್ಸ್, ಸ್ನೇಕ್ ಡ್ಯಾನ್ಸ್. ಜಿಯೋ ಬೇಬಿದು ಎಷ್ಟು ಗಲಾಟೆ ಮಾಡಿದ್ದಾನೆ ಇವತ್ತು. ಇಷ್ಟೆಲ್ಲ ಚೆಂದು ಚಾಕ್ಲೇಟ್ ಕೇಕ್ ತಿನ್ಬಿಟ್ಟು ಫುಲ್ಲು ಅಲ್ಲೇ ಕರ್ಸ್ಕೊಂಡು ಅಷ್ಟು ಕಿರ್ಚಾಡಿ ಜಂಪ್ ಮಾಡಿ ಎಲ್ಲ ಮಾಡಿ ಮಾಡಿ. ಏನು ತಿಂದ್ರಿ? ಇದೋಯ್ತಿಯಾ? ಇವಾಗ ಬ್ರಿಗೇಡ್ ರೋಡಲ್ಲಿ ಶಾಪಿಂಗ್ ಕೂಡ ತುಂಬ ಚೆನ್ನಾಗಿದೆ. ಮೊದಲಿಂದನೂ ಚೆನ್ನಾಗಿತ್ತು, ಇವಾಗೂ ಚೆನ್ನಾಗಿದೆ. ಚರ್ಚ್ ಸ್ಟ್ರೀಟಲ್ಲಂತೂ ಓಡಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ಒಂದ್ಸರಿ ಬರ್ಬೋದು. ಆರಾಮಾಗಿ ಒಂದು ಈವ್ನಿಂಗ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಮತ್ತು ರೆಕ್ಸ್ ವಾಕ್ ಅಂತೂ ಸೂಪರಾಗಿದೆ. ಅಲ್ಲಿ ಇವಾಗ ವಾಕ್ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಫುಡ್ಸು ಅಷ್ಟೇ ತುಂಬ ವೆರೈಟಿ ಸಿಗುತ್ತೆ. ಏನೇನೆಲ್ಲ ಇತ್ತು, ನನಗೂ ತಿನ್ಬೇಕು ಅನಿಸ್ತಿತ್ತು. ಬಟ್ ಆವಾಗಲೇ ಕಾಫಿ ಎಲ್ಲ ಕುಡಿದಿದ್ವಲ್ಲ, ಸೊ ತಿನ್ನೋದಕ್ಕಾಗಲಿಲ್ಲ. ಜಸ್ಟ್ ಹಾಗೆ ವಾಕ್ ಮಾಡ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಸುತ್ತಾಡಿದೆಲ್ಲ ಆಯಿತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಸುತ್ತಾಡಿದೆಲ್ಲ. ಬಟ್ ಏನಂದರೆ ಜಾಸ್ತಿ ವೆಹಿಕಲ್ಸ್ ಬಂದ್ಬಿಡುತ್ತೆ ಮಧ್ಯ ಜೇನು ಇಟ್ಕೊಂಡು ಓಡಾಡೋದು ಕಷ್ಟ. ಅದು ಬಿಟ್ಟರೆ ಇಬ್ಬಿಬ್ಬರೇ ಬರೋರಿಗೆ ಇಲ್ಲ ಫ್ರೆಂಡ್ಸ್ ಜೊತೆ ಬರೋರಿಗೆ ಚೆನ್ನಾಗಿರುತ್ತಲ್ಲ. ಮಕ್ಳ ಜೊತೆ ಬರೋರಿಗೆ ಸ್ವಲ್ಪ, ಮಕ್ಳ ಜೊತೆ ಬಂದ್ರೆ ಸ್ವಲ್ಪ ಇನ್ನೂ ಜಲ್ದಿ ಬರ್ಬೇಕು. ಇವಾಗ ತುಂಬಾ ರಶ್ಶು, ಸಖತ್ ರಶ್ಶು. ಮತ್ತೆ ರಶ್ಗಿಂತ ಮಧ್ಯ ಕಾರೆಲ್ಲ ಬಂದ್ಬಿಡುತ್ತಲ್ಲ ಚರ್ಚ್ ಸ್ಟ್ರೀಟ್ ಅಲ್ಲಿ, ಅದು ಸ್ವಲ್ಪ ಕಷ್ಟ. ಬಿಟ್ರೆ ಆರಾಮಾಗಿ ಓಡಾಡ್ಬೋದು. ಕೆಲವರೆಲ್ಲ ಶಾಪಿಂಗ್ ಎಲ್ಲ ಮಾಡ್ತಾ ಇದ್ರು. ಶಾಪಿಂಗ್ ಅಂತೂ ಫುಲ್ ರಶ್ ಇತ್ತು. ಸಿಲ್ವರ್ ಜ್ಯುವೆಲ್ರೀಸು ಮತ್ತೆ ಶೂಗಳು, ಟಾಪ್ಸು, ಏನೋ ಎಲ್ಲ ತುಂಬ ಶಾಪಿಂಗ್ ಎಲ್ಲ ಇತ್ತು. ಬ್ಯಾಗ್ಸ್ ಆ ಥರದ್ದೆಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.